ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತು ಸಂಜೆ ಆಗಿದೆ. ಅಲ್ಲೇ ಅಮ್ಮನ ಮನೆಗೆ ಬಂದಿದ್ವಿ. ಇವತ್ತು ಟೆಂಪಲ್ಗೆ ಹೋಗಿದ್ವಿ. ಹಾಗೆ ಇಲ್ಲೇ ಅಮ್ಮನ ಮನೇಲಿ ಉಳ್ಕೊಂಡು ಹೋಗೋಣ ಅಂತ ಬಂದ್ವಿ. ಅಲ್ಲೇ 7 o'clock ಆಗಿಬಿಟ್ಟಿದೆ. ಕರೆಂಟ್ ಬೇರೆ ಹೋಗ್ಬಿಡುತ್ತಂತ ಇವಾಗ. ಅದಕ್ಕೆ ನಮ್ಮ ಅಕ್ಕ ಬೇಗ ಸ್ವಲ್ಪ ಖಾರ ರುಬ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಿದ್ದಾಳೆ. ಇವಾಗ ನಾವು ಮಾಡ್ತಿರೋದು ಪೆಪ್ಪರ್ ಚಿಕನ್. ಅದಕ್ಕೆ ತುಂಬ ಜಾಸ್ತಿ ಜೀರಿಗೆ ಮೆಣಸು ಜಾಸ್ತಿ ಬೇಕು. ನಮ್ಮಮ್ಮ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಮಡಿಕೊಂಡಿದ್ದಾರೆ. ಹಳ್ಳಿ ಕಡೆ ಅಲ್ವಾ, ಅವರೆಲ್ಲ ಆ ಥರನೇ ಮಾಡ್ಕೊಳ್ಳೋದು. ಅದರಿಂದ ನಮ್ಮ ಅಕ್ಕ ಎಲ್ಲ ಸ್ವಲ್ಪ ಆರಿಸ್ಕೊಂಡು ಎಲ್ಲ ಹಾಕೋತಿದ್ದಾಳೆ. ಮೆಣಸು ಬಂದು 1.5 ಹಿಡಿಯುವಷ್ಟು ಹಾಕ್ಕೊಳ್ಳಿ. ಪೆಪ್ಪರ್ ಚಿಕನ್ಗೆ ಮೆಣಸೇ ಮೇನ್ ಇರೋದು. ಒಂದು ಅರ್ಧ ಹಿಡಿಯುವಷ್ಟು ಜೀರಿಗೆ ಹಾಕ್ಕೊಳ್ಳಿ. ಒಂದು ಹಿಡಿ ಅದು ಮೆಣಸು ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ ಪೆಪ್ಪರ್ ಚಿಕನ್ನು. ನೋಡಿ, ಈ ಥರ ಎಲ್ಲ ನೀಟಾಗಿ ಆರಿಸಿ ಹಾಕೋತಿದ್ದಾಳೆ ನಮ್ಮ ಅಕ್ಕ. ಎಲ್ಲ ಮಿಕ್ಸ್ ಇದೆಯಲ್ಲ, ಅದಕ್ಕೋಸ್ಕರ ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು. ಅದನ್ನು ಒಂದು ಬಟ್ಲನ್ನ ಏನಾದ್ರು ತಗೊಂಡು ಅದಕ್ಕೆ ಸರ್ವ್ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಒಂದು ಮೀಡಿಯಮ್ಮಾಗಿ ರುಬ್ಕೊಳ್ಳಿ. ಫುಲ್ಲು ನುಣ್ಣಗೂ ಬೇಡ, ತುಂಬ ದಪ್ಪನೂ ಬೇಡ, ಒಂದು ಮೀಡಿಯಮ್ ಸಾಕು. ಅಷ್ಟು ರುಬ್ಕೊಂಡು ಮಡಿಕೊಳ್ಳಿ. ಪೆಪ್ಪರ್ ಚಿಕನ್ಗೆ ಬೇಕಾಗಿರುವಂಥ ಸಾಮಾನು ಈರುಳ್ಳಿ, ಕರಿಬೇವು, ಹಸಿರು ಮೆಣಸಿನ್ಕಾಯಿ ಇಷ್ಟೇ. ಇದು ಬಿಟ್ಟು ಇನ್ನೇನು ಬೇಕಾಗಿಲ್ಲ. ಒಂದು 3 ಈರುಳ್ಳಿ ತೊಗೊಳ್ಳಿ. ನೋಡಿ, ಅದಾಯಿತು, ಕಟ್ ಮಾಡಿ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಒಂದು ಬಾಣಲಿ ಇಟ್ಟು ಒಂದು 5 ಸ್ಪೂನು, ಒಂದು 6 ಸ್ಪೂನಷ್ಟು ಎಣ್ಣೆ ಹಾಕಿ. ನೋಡಿ, ಇಷ್ಟು ಸ್ವಲ್ಪ ಜಾಸ್ತಿನೇ ಇರಲಿ. ಪೆಪ್ಪರ್ ಫ್ರೈಗಲ್ವಾ, ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಕತ್ತಲೆ ಕಾಣಿಸ್ತಾ ಇಲ್ಲ, ಬೇಜಾರು ಮಾಡ್ಕೊಬೇಡಿ. ಕರೆಂಟ್ ಬೇರೆ ಹೋಗ್ಬಿಟ್ಟಿದೆ. ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕಿದ್ಮೇಲೆ ಈರುಳ್ಳಿ ಕಟ್ ಮಾಡ್ಕೊಂಡಿರ್ತೀರ, ಒಂದು 4-5 ಈರುಳ್ಳಿ ಕಟ್ ಮಾಡ್ಕೊಳ್ಳಿ. ಪೆಪ್ಪರಿಗೆ ಸ್ವಲ್ಪ ಈರುಳ್ಳಿ ಜಾಸ್ತಿ ತೊಗೊಳುತ್ತೆ. ನೋಡಿ, ಈರುಳ್ಳಿ ಕಟ್ ಮಾಡ್ಕೊಂಡಿದ್ನೆಲ್ಲ ಅದರೊಳಗೆ ಹಾಕ್ಕೊಳ್ಳಿ. ಇವಾಗ ಅದ್ರ ಜೊತೆ ಹಂಗೇನೆ ಸ್ವಲ್ಪ ಕರಿಬೇವು ಮಿಕ್ಸ್ ಮಾಡ್ಕೊಳ್ಳಿ. ಕರಿಬೇವು ಅದೊಂದು ಚೂರೆಲ್ಲ ಸಿಡ ಅಂತ ಅಂದಮೇಲೆ ಹಸಿರು ಮೆಣಸಿನ್ಕಾಯಿ ಅದ್ರ ಜೊತೆನೇ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೈ ಆಡಿಸಿ ಅದನ್ನು. ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೊತಿದ್ದಾರೆ ನಮ್ಮ ಅಕ್ಕನೇ ಮಾಡ್ತಾ ಇರೋದು ಪೆಪ್ಪರ್ ಫ್ರೈನ ಊರಲ್ಲಿ. ಅವಳ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಮ್ಮ ಅಕ್ಕ ಮಾಡೋದು. ಈ ಥರ ಎಲ್ಲ ಹಾಕಿದ್ದಾದಮೇಲೆ ತುಂಬ ಚೆನ್ನಾಗಿ ಫುಲ್ಲು ಕೈ ಆಡಿಸಿ ಒಂದು ಸ್ವಲ್ಪ. ನೋಡಿ, ಈ ಥರ ಎಲ್ಲ ಕೈ ಆಡಿಸಿದಾದ್ಮೇಲೆ ಅದು ಎಲ್ಲ ಚೆನ್ನಾಗಿ ಬೇಯಬೇಕು. ಸ್ವಲ್ಪ ಕರ್ಬೇವಿನ ಸೊಪ್ಪು ಇನ್ನೊಂದು ಸ್ವಲ್ಪ ಟೇಸ್ಟ್ ಇರುತ್ತೆ ಅಂತ ಇನ್ನೊಂದು ಸ್ವಲ್ಪ ಹಾಕ್ತಿದ್ದಾರೆ ನಮ್ಮ ಅಕ್ಕ. ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸಿ. ಸ್ವಲ್ಪ ಅಲ್ವಾ, ಆಮೇಲೆ ಬೇಯಿಸೋಣ ಅಂತ ಸುಮ್ಮನಾಗಬೇಡಿ. ಅದು ಬ್ರೌನ್ ಕಲರ್ ನೀಟಾಗಿ ಬರಬೇಕು. ಬೆಂದಿರೋದನ್ನೆಲ್ಲ ಅಲ್ಲಿಗಂಟ ನೀಟಾಗೆಲ್ಲ ಬೇಯಿಸ್ಕೊಳ್ಳಿ. ಅದನ್ನು ತುಂಬ ಚೆನ್ನಾಗಿ ಬರುತ್ತೆ ಪೆಪ್ಪರ್ ಫ್ರೈ. ನೀಟಾಗಿ ನೋಡಿ, ಎಲ್ಲ ಬ್ರೌನ್ ಕಲರ್ ಆಗಿದೆ. ಈರುಳ್ಳಿ ಚೆನ್ನಾಗಿ ಬೆಂದಿದೆ. ಅದ್ರ ಜೊತೆಗೆ ಸ್ವಲ್ಪ ಅರಿಶಿನದ ಪುಡಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗೆಲ್ಲ ಬೆಂದಿದ್ದಾದಮೇಲೆ ಆಮೇಲೆ ಹಾಕ್ಕೊಳ್ಳಿ. ಬ್ರೌನ್ ಕಲರ್ ಬಂದಮೇಲೆ ಅರಿಶಿನದ ಪುಡಿನ ಮುಂಚೆನೇ ಹಾಕೋಕ್ಕೆಲ್ಲ ಹೋಗಬೇಡಿ. ನೋಡಿ, ಈ ಥರ ಎಲ್ಲ ನೀಟಾಗಿ ಬ್ರೌನ್ ಕಲರ್ ಆಗಿದೆ. ಇಲ್ಲಿ ಕರೆಂಟ್ ಬೇರೆ ಇಲ್ಲ ಫ್ರೆಂಡ್ಸ್, ಸಾರಿ. ಅದರಲ್ಲೇ ಸ್ವಲ್ಪ ಇನ್ನೊಂದು 5 ನಿಮಿಷ ಬರುತ್ತಂತೆ ಕರೆಂಟು. ಅದಕ್ಕೆ ಟೈಮ್ ಆಗಿಬಿಡುತ್ತೆ. ನಾವು ಬೆಂಗಳೂರು ಮತ್ತೆ ರೀಚ್ ಆಗೋದಕ್ಕೆ ಅಂತ ಬೇಗ ಮಾಡ್ತಾಯಿದ್ದೀವಿ. ಮತ್ತು ಚಿಕನ್ ಎಲ್ಲ ಕಟ್ ಮಾಡಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿರ್ತೀರಲ್ವ, ಅದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನೀಟಾಗೆಲ್ಲ ನಾನೊಂದು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಜನ ಎಷ್ಟಿದ್ದಾರೋ ಅಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ. ನಾವು 1 ಟೈಮ್ಗೆ ಅಷ್ಟೇ ಮಾಡ್ತಾ ಇರೋದು. ಇವಾಗ ಮತ್ತೆ ರಿಟರ್ನ್ ಹೋಗ್ಬೇಕಲ್ವಾ, ಸುಮ್ಮನೆ ವೇಸ್ಟ್ ಆಗುತ್ತೆ. ನಾಳೆ ಬೇರೆ ಮಂಡೇ ಇರೋದ್ರಿಂದ ನಮ್ಮ ಮನೇಲಿ ಯಾರೂ ತಿನ್ನೋದಿಲ್ಲ. 1 ಟೈಮ್ಗೋಸ್ಕರ ಒಂದು ಅರ್ಧ ಚಿಕನ್ ಹಾಕ್ತಾಯಿದ್ದೀವಿ ಅಷ್ಟೇ. ನೋಡಿ, ಈ ಥರ ಎಲ್ಲ ಚಿಕನ್ ಹಾಕ್ಬಿಟ್ಟು ನೀಟಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಆಗಲಿ ಚಿಕನ್ನು ಮತ್ತು ಬೆಂದಿರೋ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕರಿಬೇವು ಇದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಅದ್ರ ಜೊತೆ ಹೊಂದಬೇಕು. ಆವಾಗ ತುಂಬ ಚೆನ್ನಾಗಾಗುತ್ತೆ. ನೀಟಾಗಿ ನಾವು ಮಾಡೋದ್ರ ಮೇಲೆ ಎಲ್ಲ ಡಿಪೆಂಡು. ನಮ್ಮ ಅಕ್ಕನ ಕೈ ರುಚಿ ಮಾತ್ರ ಸೂಪರ್. ಅವಳದು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ಅಂದರೆ ನಾನು ಮಾಡೋದಕ್ಕಿಂತ ಅವಳು ಮಾಡೋ ಅಡುಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಎಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಮಿಕ್ಸ್ ಮಾಡಿಕೊಂಡು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಬ್ಕೊಂಡು ಮಡಿಕೊಂಡಿರ್ತೀರಲ್ವ, ಅದು ರುಬ್ಕೊಂಡಿರೋದನ್ನ ತೋರಿಸೋದು ಮಿಸ್ ಆಗಿದೆ ಗೈಸ್. ನೋಡಿ, ಅದು ಸ್ವಲ್ಪ ಒಂದು ಅರ್ಧ ಬೆಳ್ಳುಳ್ಳಿ, 1-2 ಗೆಡ್ಡೆ ಹಾಕ್ಕೊಳ್ಳಿ ಬೆಳ್ಳುಳ್ಳಿನ, ಮತ್ತು ಒಂದಿಷ್ಟೇ ಶುಂಠಿ ಹಾಕ್ಕೊಳ್ಳಿ. ಹಾಕೊಂಡೆಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ನೋಡಿ, ಈ ಥರ ಎಲ್ಲ ನೀಟಾಗೆಲ್ಲ ನೀರು ಬಿಟ್ಕೋಬೇಕು. ಚೆನ್ನಾಗಿ ಬೆಂದು ಚಿಕನ್ನ ಹಾಕಿದ ಮೇಲೆ ಅಲ್ಲಿವರೆಗೂ ಬೇಯಿಸ್ಬೇಕು. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಟೇಸ್ಟಿಗೆ ಎಷ್ಟು ಬೇಕು, ನಿಮ್ಮ ಮನೇಲಿ ಯಾವ ಥರ ಉಪ್ಪು ಹಾಕೋತೀರೋ ಟೇಸ್ಟಿಗೆ ಬೇಕಿರೋಷ್ಟು ಹಾಕ್ಕೊಳ್ಳಿ. ನಮ್ಮ ಅಕ್ಕ ಕೈಯಲ್ಲೇ ಹಾಕ್ತಿದ್ದಾರೆ ಅವರು. ಉಪ್ಪು ಹಾಕಿದ್ದಾದಮೇಲೆ ಮತ್ತೆ ನೀರು ಬಿಟ್ಕೊಳ್ಳುತ್ತೆ ಚಿಕನ್. ಸ್ವಲ್ಪ ನೀಟಾಗೆಲ್ಲ ಕೈ ಆಡಿಸಿ. ನೋಡಿ, ಆವಾಗಲೇ ಕತ್ಲೆ ಇತ್ತಲ್ಲ, ಅದಕ್ಕೆ ಕಾಣಿಸ್ತಾ ಇರಲಿಲ್ಲ. ಕರೆಂಟ್ ಬಂತು ಇವಾಗ. ನೋಡಿ, ನೀಟಾಗಿ ಕಾಣಿಸ್ತಿದೆ ಇವಾಗ. ನೀಟಾಗಿ ಚಿಕನ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಹಿಂಗೆ
ನೋಡಿ ಇವಾಗೆಲ್ಲ ಸ್ವಲ್ಪ ನೀರೆಲ್ಲ ಬಿಡ್ಕೋತಾ ಇದೆ ಆ ಕಡೆ ಈ ಕಡೆ ಎಲ್ಲ. ಈ ಥರ ನೀರು ಬಿಡ್ಕೊಂಡು ಚೆನ್ನಾಗಿ ಬೆಂದ್ರೇ ಪೆಪ್ಪರ್ ಚಿಕನ್ ಅದು ಬೇಯಬೇಕಲ್ವ, ಬೇಯೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ನೋಡಿ ಈ ಥರ ಎಲ್ಲ ಬೆಂದಿದೆ, ಚೆನ್ನಾಗಿ ಬೆಂದಿದ್ದೆಲ್ಲ ಆಯಿತು. ನೋಡಿ ಈ ಥರ ಫುಲ್ಲು ನೀರು ಬಿಟ್ಕೊಂಬಿಟ್ಟಿದೆ, ಉಪ್ಪು ಹಾಕಿದ್ವಲ್ವ ಅದರಿಂದ. ಇವಾಗ ಪೆಪ್ಪರ್ನ ಗ್ರೈಂಡ್ ಮಾಡ್ಕೊಂಡು ಮಾಡಿಕೊಂಡಿರ್ತೀರಲ್ವ, ಅದು ಲಾಸ್ಟಿಗೆ ಹಾಕಬೇಕು ನೀವು, ಫಸ್ಟಲ್ಲಿ ಹಾಕ್ಬಾರ್ದು. ನೋಡಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಂಗೆ ಒಂದು ಮೀಡಿಯಮಲ್ಲಿ ರುಬ್ಕೊಂಡಿರ್ಬೇಕು ನೀವು, ಫುಲ್ಲು ನುಣ್ಣಗೆಲ್ಲ ರುಬ್ಕೊಂಡಿರಬೇಡಿ. ನೋಡಿ ಅದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ನೀರಿದ್ದಂಗೆ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಬೇಯ್ತಾ ಗಟ್ಟಿ ಆಗುತ್ತಲ್ವ, ಆವಾಗ ಕರೆಕ್ಟಾಗಿ ಹೋಗುತ್ತೆ. ನೀರೇನು ಹಾಕೋಕ್ಕೆ ಹೋಗಬೇಡಿ, ನೀರು ಅವಾಗ ಹಾಕೋ ಅವಶ್ಯಕತೆ ಏನಿಲ್ಲ. ಚಿಕನ್ ಹಾಕಿದ ಮೇಲೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಚಿಕನಲ್ಲಿ, ಅದರಿಂದ ನೀರು ಅವಶ್ಯಕತೆ ಏನಿಲ್ಲ. ಅದರಲ್ಲೇ ಬೇಯಿಸಿ ಸಾಕು. ನಿಮಗೇನಾದ್ರು ಬೇಕು ಸ್ವಲ್ಪ ತೆಳು ಮಾಡ್ಕೊತೀನಿ ಅಂತಂದರೆ ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಳ್ಳಿ ಸಾಕು. ಅದ್ರ ಮೇಲೆಲ್ಲ ಜಾಸ್ತಿ ಎಲ್ಲ ಹಾಕೋಕ್ಕೆ ಹೋಗಬೇಡಿ. ನೋಡಿ ಈ ಥರ ಇವಾಗಲೇ ಆಲೇ ಸ್ವಲ್ಪ ನೀರು ಕಮ್ಮಿ ಆಗಿದೆ ಬೆಂದು. ಈ ಥರ ಎಲ್ಲ ನೀಟಾಗಿ ಇದಾಗಬೇಕು, ಮಿಕ್ಸ್ ಮಾಡ್ಕೊಂಡು ಇದು ಮಾಡ್ಕೊಳ್ಳಿ. ಆವಾಗ ಪೆಪ್ಪರ್ ಚಿಕನ್ ಇಷ್ಟೇ, ಇನ್ನೇನು ಹಾಕೋ ಥರನೇ ಇಲ್ಲ ಅದಕ್ಕೆ. ಪೆಪ್ಪರ್ ಚಿಕನ್ ಇವಾಗ ರೆಡಿ ಆಯಿತು. ನೋಡಿ ಪೆಪ್ಪರ್ ಚಿಕನ್ ರೆಡಿ ಗಾಯ್ಸ್. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬಾಯ್ ಗಾಯ್ಸ್.